ಕರೆದ್ರು. ಯಾರು ಅವ್ರ ಜಾತಿಯವರು ಮಾಧವರು. ನಾನು ಅವ್ರಿಗೆ ಕೌಂಟರ್ ಮಾಡಕ್ಕೇನ್ರಿ ಹುಟ್ಟಿರೋದು. ಕಾಕ ಪೂಕಗಳನ್ನೆಲ್ಲ ತಂದು ನೀವು ಅಕಾಡೆಮಿಯಲ್ಲಿ ಇಟ್ಕೊಂಬಿಟ್ಟು ಕೆಲವರೆಲ್ಲ ಹುಟ್ಟುವಾಗ್ಲೇನೆ ನಾಡೋಜ ಮಹೇಶ್ ಜೋಶಿ, ನಾಡೋಜ ಮನು ಬಳೆಗಾರ. ಕಮಲಾ ಹಾಸನ್ ಜೈಲಲಿತಾ ಅವರು ಒದ್ದೋಡಿಸಿದಾಗ ಬಾ ಮಗನೇ ಅಂದವರು ಕರ್ನಾಟಕದ ಬಿಜೆಪಿಯವರು. ತಪ್ಪು ಮಾಡಿದ್ದೀನಿ, ಕೆಟ್ಟಲ್ಲ ಹೇಳ್ಬೇಕಾರೆ. ಪುರೋಹಿತಶಾಹಿ ಅಂತ ನಿಜವಾದ ಪುರೋಹಿತಶಾಹಿಗಳು ಬ್ರಾಹ್ಮಣರಲ್ಲ. ಏನ್ರಿ ಕನ್ನಡಕ್ಕೆ ದೊಡ್ಡ ಇತಿಹಾಸ ಇದೆ. ಸಾಹಿತಿಗಳು ಕಲಾವಿದರು ಯಾವತ್ತೂ ಜಾತಿಯನ್ನ ಎಣಿಸಿದ್ದಿಲ್ಲ. ಆದ್ರೆ ನೀವು ಮಳೆ ಹೊಡಿತಾ ಇದ್ದೀರಿ. ಈಗ ಬಂದು ಮಳೆ ಹೊಡಿತಾ ಇದ್ದಾರೆ. ಕಾರಂತರು ಬ್ರಾಹ್ಮಣರು, ಶ್ರೀರಂಗರು ಬ್ರಾಹ್ಮಣ, ಹರಿಜನ್ವಾರ ಅಂತ ನಾಟಕ ಬರೆದ್ರು. ಕೇಸ್ ಹಾಕಿದ್ದಾರೆ ಅವನ ಮೇಲೆ. ಹರಿಜನ್ವಾರ ಅಂತ ನಾಟಕ ಕನ್ನಡ ಶ್ರೀರಂಗರ ಅತ್ಯಂತ ಶ್ರೇಷ್ಠ ನಾಟಕಗಳಲ್ಲಿ ಒಂದರು. ಅವ್ರನ್ನ ಧರ್ಮಲಂಡ ಅಂತ ಕರೆದ್ರು. ಯಾರು ಅವ್ರ ಜಾತಿಯವರು ಮಾಧವರು. ಗೊತ್ತಾಯ್ತಾ? ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಸಿದ್ದರಾಮಯ್ಯ ಅವರೇ, ನಮ್ಮ ಸುಧೀಂದ್ರ ಕುಮಾರ್ ಅವರ ಚಾನಲ್ ನೀವೇನಾದ್ರು ನೋಡ್ತಾ ಇದ್ರೆ, ಹಿಂದೂ ಮುಸ್ಲಿಮ್ಸನ್ನ ಐಕ್ಯತೆಯನ್ನು ಸಾರದವರು ಪಂಡಿತ ತಾರಾನಾಥರು. ಯಾರು ಅಲ್ಲ, ನಿಮ್ಮ ಯಾವ ಮಾಧ್ಯಮದ ಇವರು ಯಾರೂ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಯಾರೂ ಅಲ್ಲ. ಕರ್ನಾಟಕದ ನೆಲದಲ್ಲಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತೀರಿ ನೀವು, ಅದೇ ತುಂಗಭದ್ರಾ ತೀರದಲ್ಲಿ ಆ ಮನುಷ್ಯ ಇದ್ದಿದ್ದು. ಅವ್ರ ಮಗನೇ ಡಾಕ್ಟರ್ ರಾಜೀವ್ ತಾರಾನಾಥ್ ಅವರು. ಇಲ್ಲೇನಾದ್ರು ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮ್ನ ಐಕ್ಯತೆಯನ್ನು ಮಾಡಿದವರು ಹಮ್ದರ್ದ್ ಸ್ಕೂಲ್ ಅಂತ ಇಟ್ಟಿದ್ದಾರೆ ರಾಯಚೂರಲ್ಲಿ, ನೋಡ್ಕೊಂಬನ್ನಿ. ಅದೇ ರಾಯಚೂರಲ್ಲಿ ಪಂಡಿತ ತಾರಾನಾಥ ಆಯುರ್ವೇದ ಸರ್ಕಾರಿ ಆಯುರ್ವೇದ ಕಾಲೇಜ್ ಅಂತ ಇಟ್ಟಿದ್ದಾರೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಗೊತ್ತಾಯ್ತಾ? ಸುಸ್ತಾಗುತ್ತೆ ಸುಧೀಂದ್ರ ಮಾತಾಡ್ತಾ ಹೋದ್ರೆ. ಗೊತ್ತಿಲ್ಲದೆ ಇದ್ದವರೆಲ್ಲ ಮಾತಾಡಿ ನಾನು ಅವ್ರಿಗೆ ಕೌಂಟರ್ ಮಾಡಕ್ಕೇನ್ರಿ ಹುಟ್ಟಿರೋದು. ಗಾಂಧೀಜಿ ನಂದಿ ಬೆಟ್ಟಕ್ಕೆ ಬಂದು ಕೂತಿದ್ರಲ್ಲ, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಇದ್ದಾಗ, ಅವರು 1 ತಿಂಗಳು ಬಂದು ನಂದಿ ಬೆಟ್ಟದಲ್ಲಿ ಬಂದಿದ್ದಾಗ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆ ಮಾಡಿದವ್ರು ಯಾರು? ಪಂಡಿತ್ ತಾರಾನಾಥರು. ಅಂಥ ನೆಲರಿ ಇದು. ನೀವ್ಯಾಕ್ರಿ ಬೀಜ ಯಾವುದೋ ಕಾಕ ಪೂಕಗಳನ್ನೆಲ್ಲ ತಂದು ನೀವು ಅಕಾಡೆಮಿಯಲ್ಲಿ ಇಟ್ಕೊಂಬಿಟ್ಟು ಬ್ರಾಹ್ಮಣರಿಗೆ ಅದರಿಂದ ಬೆಳೆದ ಬೆಳೆಯನ್ನ ಮೊದಲು ತಗೊಂಡೋಗಿ ಕೊಡ್ತಾ ಇದ್ರು ಅಂತ. ಹೌದಪ್ಪ, ಈಗ ನಾನು ನಿಮಗೆ ಬಂದಾಗ ಒಂದು ಪುಸ್ತಕ ಕೊಟ್ಟೆ, ಅದನ್ನ ಕೀಳಾಗಿ ಯಾಕೆ ಪರಿಗಣಿಸ್ತೀರಿ? ಅವ್ರು ಮೆಚ್ಚಬೇಕು ಅಂತಿತ್ತು. ಅವ್ರು ಕೇಳಿರ್ತಾರೆ ಯಾವ ಬೆಳೆ ಹಾಕ್ಬೋದು ಸ್ವಾಮಿ ಅಂತಿರ್ತಾರೆ ಅಂತೇಳಿ. ಆಮೇಲೆ ಪ್ರತಿಯೊಬ್ಬ ಬ್ರಾಹ್ಮಣನ್ನು ನೀವು ಪುರೋಹಿತ ಅಂತ ಯಾಕೆ ಅನ್ಕೋತೀರಿ? ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಒಂದು ಪುರೋಹಿತ ಇರ್ತಾರೆ, ಅಲ್ಲಿ ಇನ್ನು 100 ಮನೆ ಇರ್ತಾರೆ. ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರವೇ ಎಷ್ಟು 2 ಲಕ್ಷ ಜನ ಇದ್ದಾರೆ ಬ್ರಾಹ್ಮಣರು. 2 ಲಕ್ಷ ಜನಕ್ಕೂ ಒಂದೊಂದು ದೇವಸ್ಥಾನ ಇದೆಯಾ? ನಾನು ದೇವಸ್ಥಾನ ಬಿಟ್ಟು ಬಂದಿದ್ದೀನಿ. ಮೊನ್ನೆ ಹೇಳಿದ್ದೀನಿ, ನಾನು ದೇವಸ್ಥಾನವನ್ನ ಬಿಟ್ಟು ಬಂದ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನದ ಪರಮ ವಿರೋಧಿಯಾದಂತಹ ಕುವೆಂಪು ಅವ್ರನ್ನ ಆರಾಧಿಸುವಾಗ ನೀವೆಲ್ಲಿದ್ರಿ? ಕುವೆಂಪು ಒಲವು ನಿಲುವು ಅಂತ ಮಾಡಿದ್ದೀನಲ್ಲ, 3 ಎಡಿಷನ್ ಕಂಡಿದೆ. ಸರ್ಕಾರವೇ ಪ್ರಕಟಿಸಿದೆ ಅದನ್ನು. ಶಿವರುದ್ರಪ್ಪನವರು, ರಾಷ್ಟ್ರಕವಿ ಶಿವರುದ್ರಪ್ಪನವರು ರೆಕಮೆಂಡ್ ಮಾಡಿ ಈ ಬುಕ್ಕನ್ನು ಪ್ರಕಟಿಸಿ ಅಂತ ಹೇಳಿದ್ರಲ್ಲ, ಮಾಡಿದ್ದೀರಲ್ಲ. ನಾನು ಮಾಡಿದ್ದೀನ, ನೀವು ಮಾಡಿದ್ದೀರಾ? ಆದರೆ ನನಗೆ ಯಾವ ಪ್ರಶಸ್ತಿಯೂ ಇವತ್ತಿನವರೆಗೂ ಅಕಾಡೆಮಿಗಳು ಕೊಟ್ಟಿಲ್ಲ, ಕೊಡೋದಿಲ್ಲ. ಕೊಟ್ಟು ನಾನು ತಗೊಳ್ಳಲ್ಲ. ಯಾಕೆಂದರೆ ಆ ಪಟ್ಟಿನಲ್ಲಿ ಮತ್ತೆ ಇಂಥದ್ದು ನೆನಪುತ್ತದೆ. ಈ ರಾಜ್ಯದಲ್ಲಿ, ಈ ನೆಲದಲ್ಲಿ ಡಾಕ್ಟ್ರೇಟನ್ನು ರಿಜೆಕ್ಟ್ ಮಾಡಿದ್ದು ಕೆಲವರೆಲ್ಲ ಹುಟ್ಟುವಾಗಲೇ ನಾಡೋಜ ಮಹೇಶ್ ಜೋಶಿ, ನಾಡೋಜ ಮನು ಬಳೆಗಾರ, ನಾಡೋಜ ಗೀತಾ ನಾಗಭೂಷಣ ಅಂತ ಸೈನ್ ಮಾಡಿರೋದು ನಾನು ನೋಡಿದ್ದೀನಿ. ಆದರೆ ಏಕೈಕ ವ್ಯಕ್ತಿ ಮಹಾನುಭಾವ ಅಂದರೆ ಕುವೆಂಪುಗಿಂತ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, ಒಂದು ಗುಲ್ಗಂಜಿ ತೂಕ ದೊಡ್ಡ ಮನುಷ್ಯ ಅಂದರೆ ಅವರು ಮಂಜೇಶ್ವರದ ಗೋವಿಂದ ಪೈ ಅವರು. ಅವರಿಗೆ ಡಾಕ್ಟ್ರೇಟ್ ಕೊಡೋಕ್ಕೆ ಅಂತ ಹೋದಾಗ ಅವ್ರು ಹೇಳಿದರು, ನಾನು ಕೇವಲ ಮಂಜೇಶ್ವರದ ಗೋವಿಂದ ಪೈಯೇ ಹೊರತು ದಾ ಗೋವಿಂದ ಪೈ ಅಲ್ಲ. ಊಗಿ ಹಂಗೆ ಹೇಳಿದ್ದಾರೆ, ಪ್ರಿಂಟ್ ಆಗಿದೆ, ನನ್ಗೆ ಹೇಳಿರೋದಲ್ಲ. ಸಾರ್ವಜನಿಕವಾಗಿ ಆಯ್ತು, ಚರಿತ್ರೆ ತೆಗೆದು ನೋಡ್ರಿ.
ರಿಜೆಕ್ಟ್ ಮಾಡಿರೋ ಗೌರವ ಡಾಕ್ಟರೇಟನ್ನು ರಿಜೆಕ್ಟ್ ಮಾಡಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಗೋವಿಂದ ಪೈ ಅವರು. ಹೀಗಿರುವಾಗ ನನಗೆ ಒಂದು ಡಾಕ್ಟರೇಟ್ ಕೊಡಲಿ, ಎಲ್ಲರೂ ಬರೀತಾರೆ, ಎಲ್ಲರೂ ಬರೆದ್ಯಾರು. ಅದು ಹೇಳಪ್ರಿ ಅವ್ರಿಗೆ ಅದು ಕೊಡಬೇಕಾಗಿತ್ತು, ಇದು ಬೇಕು. ನೀವು ಬರೀ ಸಿನಿಮಾದವ್ರನ್ನ, ಕ್ರಿಕೆಟ್ನವ್ರನ್ನ, ಅದು ಯಾವುದೋ ರಾಜಕಾರಣಿಗಳನ್ನ ಓಲೈಸ್ಕೊಂಡು ಅವ್ರು ಸತ್ತಾಗ ಒಂದು ಮಾತು, ಬದುಕಿದ್ದಾಗ ಒಂದು ಮಾತು. ಬೇಜಾರು ಮಾಡ್ಕೊಬೇಡಿ, ನಾನು ಹಿಂಗೆ ಅಂತೀನಿ ಅಂತ. ಇದೇ ಕಮಲಾ ಹಾಸನ್ ಜಯಲಲಿತಾ ಅವರು ಒದ್ದು ಓಡಿಸಿದಾಗ ಬಾ ಮಗನೇ ಅಂದವರು ಕರ್ನಾಟಕದ BJP ಅವರು. ನಾವು ಬೆಂಗಳೂರಿನಲ್ಲಿ ನೀವು ಮನೆ ಕೊಡ್ತೀವಿ, ಸೈಟ್ ಕೊಡ್ತೀವಿ ಬಾ ಅಂತ ಕರೆದ್ರಲ್ಲ, ಅವನಿಗೇನಾದರೂ ಋಣ ಇದೆಯಾ? ಇದು ಇಮ್ಮಡಿ ಪುಲಿಕೇಶಿ ಕಾಲದಿಂದನೂ ಇದೆ. ಹರ್ಷವರ್ಧನನ್ನ ಅವತ್ತೇನಾದರೂ ಇಮ್ಮಡಿ ಪುಲಿಕೇಶಿ ಕಟ್ಟಾಕೊಂಡು ಮಗನೇ ನನ್ನ ಬಾಗಿಲು ಕಾಯ್ಕೊಂಡಿದ್ದಿರು ಅಂತ ಹೇಳಿದ್ರೆ ಭಾರತದ ನಾವು ರಾಜ್ಯ ಆಳ್ಬೋದಾಗಿತ್ತರಿ. ಶಿವಾಜಿ ಅಪ್ಪನ್ನ ನಾವು ಸಾಕಿರೋದು ನಮ್ದ್ರಿ. ಅವ್ರ ಅಪ್ಪನ ಸಮಾಧಿ ಎಲ್ಲಿದೆ ತೋರಿಸ್ಬಿಡ್ಲಿ. ಅವರು ಯಾರು ಮಹಾರಾಷ್ಟ್ರದವರು, ಅವ್ರು ನಮ್ಮೂರಲ್ಲಿ ಐತೆ ಬನ್ರಿ ಅಂತ ನಾವಿಟ್ಟಿಕೊಂಡಿದ್ವಿ. ಶಿರದ ಹತ್ರ ಇದೆ ಶಿವಾಜಿ ತಂದೆದು. ಶಿವಾಜಿನ ಬದುಕಿಸಿದ್ದ್ಯಾರು? ನಮ್ಮ ಮಲ್ಲಮ್ಮ. ಅವಳು ಆಶ್ರಯ ಕೊಟ್ಟಿದ್ದು. ಇಷ್ಟಿರುವಾಗ ನಾವು ಕನ್ನಡಿಗರು ತುಚ್ಚರು ಅನ್ನೋ ಹಾಗೆ ಮಾಡ್ತಿರಲ್ಲ. ಅದನ್ನು ಬಲ್ಲ ಹರಿಹರ ಪ್ರಿಯನ್ನ ನೀವು ಭಾಷಣಕ್ಕೆ ಹತ್ತಬಾರದು, ವೇದಿಕೆ ಹತ್ತಬಾರದು. ಯಾಕೆಂದರೆ ಈ ಸತ್ಯ ಎಲ್ಲ ಈಚೆಗೆ ಬರ್ತದೆ. ಓದಿದ್ದೀನಿ ರೀ, ನನಗೆ ಓದೋದು ಬಿಟ್ಟು ಇನ್ನೇನು ಇಲ್ಲ. ಮಂತ್ರ ಓದಿಲ್ಲ ನಾನು, ದೇವಸ್ಥಾನದ ಪೂಜೆ ಮಾಡಿಲ್ಲ. ತಪ್ಪು ಮಾಡಿದ್ದೀನಿ ಎಷ್ಟೆಲ್ಲ ಹೇಳ್ಬೇಕು ಹೇಳಿ. ಯಾಕೆ ತಪ್ಪು ಮಾಡಿದಿರಿ? ಹೌದು, ನಾನು ಹೊಟ್ಟೆ ಅದ್ಭುತವಾಗಿ ಮಾಡ್ಕೋಬೋದಾಗಿತ್ತು. ಇವತ್ತು ಬೆಂಗಳೂರಲ್ಲಿ ಪ್ರತಿ ಒಬ್ಬ ಪುರೋಹಿತನು ಕಾಲಿಟ್ಟಿದ್ದಾನೆ. ಹೆಲಿಕಾಪ್ಟರ್ ಬಹುಶಃ ಸದ್ಯಲ್ಲೇ ತಗೋತಾರೆ. ಯಾರು ಅವ್ರು ಯಾರ ಮನೆಗೆ ಹೋಗ್ತಾರೆ ಗೊತ್ತಾ? ಅವರು ಬ್ರಾಹ್ಮಣರ ಮನೆಗಲ್ಲ, ಶೂದ್ರರು ಮತ್ತು ದಲಿತರ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. IAS IPS ಆಫೀಸರ್ಸ್ ಮನೆಗೆ ಹೋಗ್ತಾರೆ, ಇಲ್ಲಿ ಬಂದು ಹೊಗಳ್ತಾರೆ ಪುರೋಹಿತಶಾಹಿ ಅಂತ. ನಿಜವಾದ ಪುರೋಹಿತಶಾಹಿಗಳು ಬ್ರಾಹ್ಮಣರಲ್ಲ, ಅವರು ಮನುಷ್ಯರು, ಬಡವರವರು. ಅವ್ರು ತಿದ್ದಬಹುದು, ಬದಲಾಯಿಸ್ಬೋದು. ನಿಮ್ಮನ್ನು ಬದಲಾಯಿಸೋಕ್ಕಾಗಲ್ಲ, ಇಂಪಾಸಿಬಲ್. ಇವ್ರು ನಿಮ್ಮನ್ನು ಬದಲಾಯಿಸೋಕ್ಕಾಗೋದು. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರೇ ಸೋತೋಗ್ಬಿಟ್ರು. ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಕಥೆ ಹೇಳ್ಬಿಡ್ತೀನಿ. ಹೇಳಿ. ಭಾರತ ದೇಶ ಕಂಡ ರಾಜ ಋಷಿಗಳಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಮುಖಗಳು ಬಹಳ ಇದೆ. ಅವ್ರು ಏನೂ ಗೊತ್ತಿಲ್ಲದೆ ಇದ್ದವ್ರಿಗೆ ಪ್ರಶಸ್ತಿಗಳು ಕೊಡ್ತಾ ಇದ್ದಾರೆ, ಅದು ಗೊತ್ತು ನನಗೆ. ಬೇಡ. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಒಂದು ಕತ್ತು ಹಿಂಗಿತ್ತಲ್ಲ, ಹಿಂಗೆ ಅಂದರೆ ಸಾಕು, ಒಪ್ಪುಟ್ರು ಮಹಾರಾಜರು ಅನ್ನುವ ಕಾಲ ಇತ್ತು. ದೇಶ ವಿದೇಶದಿಂದ ಬಂದಿಲ್ಲಿ ಸಂಗೀತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಲ್ಲಿ ಅವರ ಸೀಲನ್ನು ತಗೊಂಡು ಹೋಗ್ತಾ ಇದ್ದ ಕಾಲ ಇತ್ತು. ಗೊತ್ತಾಯ್ತಾ? ಯಾವ ಮಡ್ರಾಸ್ನವನವನಲ್ಲ, ಯಾವ ಬೇರೆ ಉತ್ತರ ಭಾರತದವರಲ್ಲ. ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ಅಂಥ ಪರಿಸ್ಥಿತಿಯಲ್ಲಿ ಈ ಕರ್ನಾಟಕದ ನೆಲದಲ್ಲಿ ನಾನು ಏನೋ ಒಂದು ಅಚೀವ್ಮೆಂಟ್, ಇಡೀ ಭಾರತದಲ್ಲಿಯೇ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಮಾಡಬೇಕು ಅಂತ ಹೊರಟೆ. ಹಾಗೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಭಾಷೆಯನ್ನು ಶುದ್ಧೀಕರಿಸಬೇಕು. ಗ್ರಾಮ್ಯ ಭಾಷೆ ಬರ್ತೀನಿ ಏನ್ಲ ನಾನು ಬರೆದಿರೋದಲ್ಲ, ಪುಸ್ತಕದಲ್ಲಿದೆ. ಒಂದು ಊರನ್ನು ಆರಿಸ್ಕೊಂಡ್ರು ದತ್ತುವಾಗಿ ನಾಲ್ವಡಿಯವರು. ಅವರು ಬಹಳ ನಾಲ್ವಡಿಯವರು. ಅದು ಕತೆ ಯಾಕೆ ಹೇಳ್ತೀರಿ ನೀವು? ಇವ್ರು ಏನಾದ್ರು ತಲೆ ಇದ್ದರೆ DVG ಅವರ ಜ್ಞಾಪಕ ಚಿತ್ರಶಾಲೆ ಒಂದು ಓದಿದರೆ ಸಾಕು, ನಮ್ಮ ನಾಡು ಹೇಗಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಆ ಅವೆನ್ಯೂ ರೋಡೆಲ್ಲ, ಬಳೆಪೇಟೆ ರೋಡೆಲ್ಲ ಬರ್ತಾ ಇದ್ದಾಗ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಆ ಕಡೆಯಿಂದ ಈ ಕಡೆಗೆ ಒಂದು ಕೊಡ ಇಟ್ಕೊಂಡು ದಾಟ್ತಾ ಇರುವಾಗ, ಅಯ್ಯೋ ಏನಾಗಿದೆ, ಇಲ್ಲೆಲ್ಲೂ ಬಾವಿ ಇಲ್ಲ, ಇಲ್ಲೆಲ್ಲೂ ಕೊಳವೆ ಬಾವಿ ಇಲ್ಲ. ಸಾಯಂಕಾಲದೊತ್ತಿಗೆ ಆಗೋಯ್ತಲ್ಲ ನಾಲ್ವಡಿಯವರ ಕಾಲದಲ್ಲಿ, ನೀವೇನ್ರಿ ಮಾಡಿದ್ದೀರಿ ಅಂತ ಮನುಷ್ಯ ಒಂದು ಊರು ಆರಿಸ್ಕೊಂಡು ಭಾಷಾ ಶುದ್ಧಿಯನ್ನು ಮಾಡಬೇಕು. ಸರಿಯಪ್ಪ, ಯಾರನ್ನು ಕಳಿಸಿದ್ರು ಅವರು? ತನಗೆ ಪಾಠ ಹೇಳಿದಂಥ ಗುರುಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರನ್ನೇ ಆರಿಸಿ ಅಲ್ಲಿ ಕಳಿಸ್ಕೊಟ್ರು. ನೀವು ಆ ಊರಿನಲ್ಲಿರುವ ಎಲ್ಲರಿಗೂ ಅಚ್ಚ ಕನ್ನಡವನ್ನು, ಸಂಸ್ಕೃತ ಅಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಬೇಕು. ಅವ್ರು ಕೀಳು ಅನ್ನುವ ಮನೋಭಾವ ಬರಬಾರ್ದು. ಇವರು ಒಂದು ತಿಂಗಳು, ಒಂದೂವರೆ ತಿಂಗಳು ಆದಮೇಲೆ ಹೋದರು. ಮತ್ತೆ ಕುದುರೆ, ಅವ್ರು ಕುದುರೆ ಅಂದರೆ ಭಾಳ ಇಷ್ಟ, ಕುದುರೆ ಸವಾರಿ ಮಾಡೋರು, ತುತ್ತವರು. ಒಬ್ಬ ಯಾವನೋ ಓಡಿ ಬಂದ, ಏನು ಸ್ವಾಮಿ ಹಂಗಿದ್ದೀರಿ, ಚೆನ್ನಾಗಿದ್ದೀರಾ ಅನ್ನತ್ತಾರ. ಅಲ್ಲಯ್ಯ, ನಮ್ಮ ಗುರುಗಳೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ ನನ್ನ ಗುರುಗಳೆಲ್ಲಯ್ಯ ಬದಲಾವಣೆ ಆಗಿದಾರ ಊರಲ್ಲಿ ಅಂತ ಕೇಳಿದ್ರು ಅವರು. ನಾನೇ ಬುದ್ಧಿ ಅವರೇ ಬದಲಾವಣೆ ಆಗ್ಬಿಟ್ಟಿದ್ರು, ಅವ್ರನ್ನೇ ಬದಲು ಮಾಡಿಬಿಟ್ಟಿದ್ದಾರೆ. ಹಾಗೆ ಇವತ್ತಿನ ಆಡಳಿತ
ಸುಮ್ಮನೆ ನಾಲ್ವಡಿಯವ್ರ ಹೆಸರು ಹೇಳ್ತಾರೆ ಅಲ್ಲ, ಅವ್ರ ಯಾವ ತತ್ವ ಸಿದ್ಧಾಂತಗಳನ್ನು ಇವರು ಪಾಲಿಸಿಲ್ಲ. ಅವ್ರ ಹೆಸರು ಹೇಳೋಕ್ಕೆ ಯಾವ ಅರ್ಹತೆಯೂ ಇವ್ರಿಗಿಲ್ಲ. ಸುಮ್ಮನೆ ನೀವು ಬ್ರಾಹ್ಮಣರು ಬೈಕೊಂಡು ನೀವು ಮಾಡ್ಕೋಬೋದೇ ಹೊರತು ಮಾಡಿರೋರನ್ನ ನೆನೆದಿದ್ದೀರಿ. ಕೃತೋಸ್ಮರ ಕೃತಂ ಸ್ಮರ ವೇದದಲ್ಲಿ ಹೇಳ್ತಾರೆ ಇದು. ಅಂದರೆ ಮಾಡಿದವರನ್ನು ನೆನಿ, ಮಾಡಿದ್ದನ್ನು ನೆನಿ. ಇವ್ರು ಅದು ಮಾಡ್ತಾ ಇಲ್ಲ, ಮಾಡದೇ ಇದ್ದನ್ನು ನೆನೀತಾವ್ರೆ, ಮಾಡದೇ ಇದ್ದವ್ರನ್ನ ಬೈತಾವ್ರೆ. ಇದು ಭಾಳ ಕಷ್ಟ. ಆದ್ದರಿಂದ ನೀವು ಕೇಳಿದ್ರಿ ಪುಸ್ತಕ ಮನೆ ಮಾಡಬೇಕು ಅಂತ ಅನಿಸಿದ್ದು, ಅದು ನಮ್ಮ ತಂದೆ ತಾತ ಮುತ್ತಾತನ ಕಾಲದ ಒಂದು ಓದುವ ಸಂಸ್ಕೃತಿ ನನ್ನ ಮಕ್ಕಳಿಗೂ ಬಂದಿದೆ. ನನ್ನ ಹೆಂಡತಿಯೂ ಕೂಡ ಗ್ರಂಥಪಾಲಕಿಯಾಗಿ ರಿಟೈರ್ಡ್ ಆಗಿದ್ದಾಳೆ. ಅವಳ ಅನ್ನದಿಂದಲೇ ನಾನು ಬದುಕಿದ್ದೆ, ಗೊತ್ತಾಯ್ತಾ. ಅವಳು ಲೈಬ್ರರಿಯನ್ನು, ಅವಳಷ್ಟು ಸೇವೆ ಮಾಡಿದವಳು ಗ್ರಂಥಾಲಯ ಇಲಾಖೆಯಲ್ಲಿ ಯಾರೂ ಇಲ್ಲ. ಅವಳಿಗೂ ಏನು ಕರ್ನಾಟಕ ರತ್ನ ಆಗಲಿ ರಾಜ್ಯೋತ್ಸವ ಆಗಲಿ ಯಾರೂ ಕೊಡಲಿಲ್ಲ, ಬಿಡ್ರಿ. ಇರಲಿ, ಅವರು ಹರಿಹರ ಪ್ರಿಯ ರತ್ನ ಅವರು. ಅಯ್ಯೋ ಅಷ್ಟೇ. ಆಮೇಲೆ ನನ್ನ ಮಕ್ಕಳು ಇದ್ದಾರೆ, ಇಬ್ಬರು ಮಕ್ಕಳು. ಅವರು ತುಂಬ ಓದ್ಕೊಂಡಿದ್ದಾರೆ, ಮಾಡಿದ್ದಾರೆ. ಅವ್ರಿಗೂ ಪುಸ್ತಕ ಪ್ರೀತಿ. ನನ್ನ ಮೊಮ್ಮಗಳು ಬಂದಿದ್ದಾಳೆ, ಅವಳು ಈ ನಾಡಿಗೆ ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ನಮ್ಮ ಇಡೀ ಕುಟುಂಬ ಬೀದಿ ಪಾಲು ಮಾಡಿದ್ದು ಈ ಆಳುವವರು. ನಾನು ನೀನು ಅವನು ಅಂತ ನಾನು ಹೇಳಲ್ಲ, ಎಲ್ಲರೂ ಆಳುವವರು. ನನಗೆ ಹಾರ್ಟ್ ಅಟ್ಯಾಕ್ ಆದರೆ 4.5 ಲಕ್ಷ ಕಟ್ಟಿದ್ದೀನಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಲೆಟ್ರ್ ಬರೆದಿದ್ದಾರೆ ಮುಖ್ಯಮಂತ್ರಿಗೆ, ಯಾರಿಗೂ ಅಲ್ಲ. ಪ್ರಜಾವಾಣಿಯ ಸಂಪಾದಕರಾದಂತಹ ರವೀಂದ್ರ ಭಟ್ಟ ನನ್ನ ಶಿಷ್ಯರಲ್ಲಿ ಒಬ್ಬರು, ಅವರು ಫೋನ್ ಮಾಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ಗೆ ಹೇಳಿದ್ದೀವಿ ಬರ್ತಾರೆ ಅಥವಾ ನಿಮಗೆ ಫೋನ್ ಮಾಡ್ತಾರೆ ಅಂತ. ಇವತ್ತಿನವರೆಗೂ ಇಲ್ಲ. ದಿನೇಶ್ ಗುಂಡೂರಾವ್ ಅವ್ರನ್ನ ನೇರವಾಗಿ ಕೇಳ್ತೀನಿ, ಅವರು ಬ್ರಾಹ್ಮಣರಲ್ಲ, ಅಹಿಂದ ಧರ್ಮಕ್ಕೆ ಸೇರಿದವರು ಅವರು ಅಲ್ವಾ, ಸನಾತನ ಧರ್ಮಕ್ಕೆ ಸೇರಿಲ್ಲ. ಸೇರಿದ್ದರೆ ನೀನು ಮನುಷ್ಯನೇ ಆಗಿದ್ದಿದ್ರೆ, ಅವರಪ್ಪ ಆಗಿದ್ದವರು, ಈ ನಾಡಿನಲ್ಲಿ ಏನಾರು ಒಂದು ಬ್ರಾಹ್ಮಣ ಸಂಘ ಆಗಬೇಕು. ನಾನು ಭಾಳ ಖಚಿತವಾಗಿದ್ದೀನಿ ಸುಧೀಂದ್ರ ಕುಮಾರ್, ಒಕ್ಕಲಿಗರ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಗುಂಡೂರಾವ್ ಮಾಡಿರೋದು, ಸಿದ್ದರಾಮಯ್ಯ ಮಾಡಿರೋದಲ್ಲ. ಹೌದು ಹೌದು ಹೌದು. ಯಾವ ಜಾತಿಯವ್ರು ಬಂದು ಕೇಳಿದ್ರು ಗುಂಡೂರಾವ್ ಅವ್ರನ್ನ ಮೂರ್ಖ ಅವನು ಆ ಕ್ಷಣವೇ ಮಾಡಿಕೊಡ್ತಾ ಇದ್ದ. ಈಗ ಅವನು ಎಲ್ಲರೂ ಪ್ರತಿಮೆ ಇದೆಯಾ? ಇಲ್ಲ. ತಂದು ಹೊರಗಡೆ ಅವ್ರು ಹಾಕ್ತಾ ಇದ್ದೀರಲ್ಲ ನೀವು. ಗುಂಡೂರಾವ್ ಪ್ರತಿಮೆ ಇದೆ ಎಲ್ಲರೂ. ಮೊನ್ನೆ ಮಾತ್ರ ಮಾಡಿದ್ರು ಅಷ್ಟೇ. ಮೊನ್ನೆ ಮಾತ್ರ ಗುಂಡೂರಾವ್ ಪ್ರತಿಮೆನ ಗಾಂಧಿನಗರ ಸುತ್ತಮುತ್ತ ಕಡೆ ಮಾಡಿದ್ರು ರೀಸೆಂಟ್ ಆಗಿ. ನನ್ನ ನೋವು ಹೇಳ್ತೀನಿ, ನನಗೆ ವಯಸ್ಸಾಗಿದೆ, ಕ್ಷಮಿಸ್ಬೇಕು. ಅಲ್ಲ, ಈಗ 4-5 ದಿವಸ ಆಯ್ತು ಅಷ್ಟೇ, ಮತ್ತೆ ಜಾಸ್ತಿ ದಿವಸ ನನಗೆ ಗೊತ್ತಿಲ್ಲ. ಈಗ ಗೊತ್ತಿಲ್ಲ, ಒಳ್ಳೆ ವಿಷಯ ಕೊಟ್ಟಿದ್ದೀರಿ. ಆ ಮನುಷ್ಯ ಈ ನಾಡಿಗೆ ಕೆಲಸ ಮಾಡಿದ್ದಾರೆ. ಮೂರ್ಖ, ಆತನಿಗೇನು ತಿಳುವಳಿಕೆ ಇಲ್ಲ. ರಾಮಕೃಷ್ಣ ಹೆಗಡೆ ಅಷ್ಟು ಬಹಳ ಅಲ್ಲ ಆತ, ಯಾವುದನ್ನು ಹಿಂದೆ ಮುಂದೆ ನೋಡ್ದಾನೆ ಮಾಡ್ತಾ ಇದ್ರು. ಅಂಥ ಅವ್ರ ಮಗ ನೀನು. ನನಗೆ ಒಂದು 4.5 ಲಕ್ಷ ಕೊಡುವಷ್ಟು ಯೋಗ್ಯತೆ ನಿಮ್ಗೆ ನಾಡಿಗಿಲ್ಲ ಅಂತ ಕೂತಿದ್ದೆ. ತಗೋ 10 ಲಕ್ಷ, ಬೂಕರ್ ಪ್ರಶಸ್ತಿಯ ತಗೋ 10 ಲಕ್ಷ. ಅವ್ರು ಕೊಟ್ಟಿದ್ದಾರೆ, ನೀವ್ಯಾಕ್ರಿ ಕೊಡ್ತೀರಿ? ಮತ್ತೆ ಲೈಬ್ರರಿಗೆ ಹಾಕ್ತೇನೆ ನನಗೆ ಸುಮ್ಮನೆ ನಿಮ್ಗೆ ತಮಾಷೆ ಹೇಳ್ತೀನಿ ಸುಧೀಂದ್ರ. ಹಾಗೆ ನೀವು ಬಾನು ಮುಸ್ತಾಕ್ ಅವ್ರ ಪುಸ್ತಕಗಳನ್ನ ಇದುವರೆಗೆ ಲೈಬ್ರರಿಗೆ ಹಾಕಿಲ್ವಾ? ಉತ್ತರ ಕೊಟ್ಬಿಡಿ. ವಿಧಾನಸೌಧದಲ್ಲಿ ಎತ್ತಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೇಳಲಿ. ಹಾಗಾದ್ರೆ ಇಷ್ಟು ದಿನ ಅವರು ಗುರುತಿಸಿದ ಮೇಲೆ ನೀವು ಗುರುತಿಸಿದ್ರಾ? ನಿಮ್ಗೇನಾಗಿದೆ? ಅಥವಾ ನಿಮ್ಮ ಗ್ಯಾಂಗ್ ಇದೆಯಲ್ಲ ಸುತ್ತಮುತ್ತ, ಥಿಂಕ್ ಟ್ಯಾಂಕ್, ದಿನಕ್ಕೊಂದೊಂದು ಧರ್ಮ ಬದಲಾಯಿಸ್ತಾರೆ. ನಾನು ಬೌದ್ಧ ಧರ್ಮಕ್ಕೆ ಹೋಗಿದ್ದಾನ, ಅವನು ಬೌದ್ಧ ಧರ್ಮಕ್ಕೆ ಹೋಗಿರೋದನ್ನ ಪಬ್ಲಿಷ್ ಮಾಡಿ ನನಗೆ. ಅವನು MLA ಆದ, ಅವನ ಮಗ MP ಆದ. ಹೆದರಿಸ್ಕೊಂಡು ನೀವು ನಮ್ಮನ್ನು ಬಾಳ್ವೆ ಮಾಡ್ತಾ ಇದ್ದೀರಾ. ಅದರಿಂದ ನನಗೆ ಬಹಳ ನೋವಾಗಿದೆ. ನಾನು ಇರೋಷ್ಟು ಕಾಲ ನಾನು ಹೀಗೆ ಇರ್ತೀನಿ. ನೀವು ಹೇಳಿದ್ರಲ್ಲ, ನಾನು ಬೇಕೋ, ನನ್ನ ಪುಸ್ತಕಗಳು ಬೇಕೋ, ನಂದ 5 ಲಕ್ಷ ಬುಕ್ಸ್ ನಂದೇ, ನಾನು ಬರೆದಿದ್ದೀನಿ ರೀ. ಈ ನಾಡಿನ ನಾಡು ನುಡಿ ಸಂಸ್ಕೃತಿಯ ಒಂದದು ಖಜಾನೆ. ಅದನ್ನೇ ನೀವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಕಾಲು ತುಳಿತಿಕ್ಕಲ್ರಿ, ನನ್ನನ್ನು ಎದೆ ತುಳಿದಿದ್ದೀರಿ. ಕಾಲು ತುಳಿತಿದ್ದಕ್ಕೆ ನೀವು ಚಿಕ್ಕಿದೆ. ನಾನು ಅಲ್ಲಿ ಅನಾಥವಾಗಿ ಬಿದ್ದಿದ್ದೀನಲ್ಲ ಮಾಲೂರಲ್ಲಿ. ಅಲ್ಲಿರೋ MLA ಬಂದು ನೋಡಿದ್ರೆ, MP ಬಂದು ನೋಡಿದ್ರೆ, ನಿಮ್ಮಲ್ಲಿ ಶಿಕ್ಷಣ ಸಚಿವ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಯಾರು ಬಂದು ನೋಡಿದ್ರೆ, ಯಾಕೆ ಗೊತ್ತಿಲ್ಲ. ಅಲ್ಲ, ಹರಿಹರ ಪ್ರಿಯ ವೋಟ್ ಬ್ಯಾಂಕ್ ಅಲ್ಲ ಅಷ್ಟೇ. ವೋಟ್ ಬ್ಯಾಂಕ್ ಅಲ್ಲ, ಅದಕ್ಕೆ ಬರೋಂಥ ಪ್ರಸ್ತಾಪ ಆಗಲ್ಲ ಅಂತೇಳಿ ಅಷ್ಟೇ, ನಿಜ ಅದು. ಆಗಲೇ ನೀವು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಬಂದ್ರಿ. ಬ್ರಾಹ್ಮಣರ ಬಗ್ಗೆ ಒಳ್ಳೆ ಮಾತಾಡೋಕ್ಕಿಂತ ಬ್ರಾಹ್ಮಣರನ್ನ ಸಾಕಷ್ಟು ಹೀನಾಮಾನವಾಗಿ ಬೈದಿದ್ರೆ, ಉದಾಹರಣೆಗೆ ಅನಂತಮೂರ್ತಿಯವ್ರ ಪರಿಸ್ಥಿತಿ ನನಗೆ ಚೆನ್ನಾಗಿ ನಿಮಗೆ ಗೊತ್ತು. ಬೈಕತನೇ ಬಂದರು, ಸಾಯುವ ಸಂದೊಳಗೆ ಗಾಯತ್ರಿ ಮಂತ್ರ ಜಪ ಮಾಡಿದ್ರು, ಸತ್ ಮೇಲೆ ತಪ್ಪು. ಮುಂದಕ್ಕೆ ಹೋಗಬೇಡಿ, ತಪ್ಪು. ಅನಂತಮೂರ್ತಿ ಇವತ್ತು ನಿಮ್ಗೆ ಬೂಕರ್ ಪ್ರಶಸ್ತಿ ಬಂದಿದೆಯಲ್ಲ, ಆತನಿಗೆ ಬೂಕರ್ ಪ್ರಶಸ್ತಿ ಬರದೇ ಇರ್ಬೋದು. ಕನ್ನಡದ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಏನಾದ್ರು ಇದ್ರೆ ಅದು ಅನಂತಮೂರ್ತಿಯಿಂದ. ಅವ್ರು ಏನೋ ಆಸೆ ಪಟ್ಟಿದ್ದಾರೆ ಅನ್ನೋದು ಮನುಷ್ಯ ಸಹಜವಾದರೆ ಅದಕ್ಕೆ ನೀವು ಬೆಲೆ ಕಟ್ಟಿ. ಆರಂಭದಲ್ಲಿ ಯಾಕೆ ಬೈಕತ್ತ ಹೋದ್ರಿ ನೀವು? ಯಾರು
ಬ್ರಾಹ್ಮಣ ನೀವಲ್ಲ ಅನಂತ್ ಮೂರ್ತಿ ಅವರು. ಅವ್ರಿವೆ ಹಾ. ಅವ್ರ ಹಿಂದೆ ನಾನು ಲಂಕೇಶ್ ಫಾಲೋಯರು, ಹಾ. ಲಂಕೇಶ್ ಜೊತೆ ಇದ್ದವನು. ನೋಡ್ರಿ, ನಮ್ಮ ಜಾತಿ ಜನಾಂಗದಲ್ಲಿ ನಾವು ಬದಲಾವಣೆ ನಾವೇ ಮಾಡಬೇಕಾದ್ದು, ನಾನ್ ಟೀಕೆ ಮಾಡಬೇಕು. ಹ್ಮ್ ಇದು ಚಂಪಾ ಹೇಳ್ತಾ ಇದ್ದ ಮಾತು. ಹ್ಮ್ ಹ್ಮ್ ನೀವು ವೀರಶೈವರಾಗಿದ್ರೆ ವೀರಶೈವರು ನೀವು ತಿದ್ದಿ, ಹ್ಮ್ ಒಕ್ಕಲಿಗರಾಗಿದ್ರೆ ನೀವು ಕುವೆಂಪು ಮಾಡಿದ್ದ ಅದೇ ಕೆಲಸ. ಹ್ಮ್ ನೀವು ಅನ್ಕಲ್ಚರ್ಡ್ ಬ್ರೂಟ್ ಅಂತ ಬರ್ದಿದ್ದಾರೆ ಒಕ್ಕಲಿಗರನ್ನ, ಅಂದಿದ್ದಾರೆ ಕಾರಂತರು. ಹ್ಮ್ ಕಾರಂತರು ಇಂಡಿವಿಜುವಲಿಸ್ಟ್. ಹ್ಮ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಯಾರಿಗೂ ನಾನು ಉಪದೇಶ ಮಾಡುವುದಿಲ್ಲ, ಹ್ಮ್ 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 ನಾನು ನಡ್ಕೊಂಡು ಹೋಗ್ತೀನಿ, ನಿಮ್ಗೆ ಸರಿ ಅಂದ್ರೆ ಸರಿ ಅನ್ನಿ, ತಪ್ಪು ಅಂದ್ರೆ ಕುವೆಂಪು ಆ ಕೆಲಸ ಮಾಡಿಲ್ಲ, ತಿದ್ದಿದ್ದಾರೆ. ಶೂದ್ರರನ್ನ ದಲಿತರನ್ನ ತಿದ್ದಿದ್ದಾರೆ. ಹರಿಹರ ಪ್ರಿಯನು ಅದೇ ಕೆಲಸ ಮಾಡಿರೋದು. ಕುವೆಂಪುವಿಂದ ದೊಡ್ಡವನಂತ ನಾನು ಹೇಳಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಆ ಸಾಲಿನಲ್ಲಿ ನಿಲ್ಲಬಲ್ಲವನು ನಾನು. 1920ನೇ ಇಸ್ವಿಲಿ ಹುಟ್ಟಿದ್ನೆ, ಇಲ್ಲ ನಾನು ಹುಟ್ಟಿರೋದು 52ನೇ ಇಸ್ವಿಲಿ. ನಾನು ಆ ಕೆಲಸ ಮಾಡಿದ್ದೀನಿಲ್ಲ. ನಾನು ಪುಸ್ತಕ ಸಂಸ್ಕೃತಿಯಾಗಿ ತರ್ತಾ ಇದ್ದೆ. ಇವತ್ತು ಇದೆಲ್ಲ ಹೋಗಬೇಕು ಅಂದರೆ, ಹುಚ್ಚುಗಳು ಅನಾಗರಿಕತೆ ಹೋಗಬೇಕು ಅಂದರೆ ಪುಸ್ತಕ ಸಂಸ್ಕೃತಿ ಬರಬೇಕು, ಜಗತ್ತಲ್ಲೇ ಬರಬೇಕು. ನನಗೆ ಪ್ರಶಸ್ತಿ ಕೊಡದೇ ಇದ್ರೆ ಕಟ್ಟೆ ಬಾಲ. ಆ ಪುಸ್ತಕಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹರಿಹರ ಪ್ರಿಯನಿಗೆ ಪ್ರಶಸ್ತಿ ಕೊಡದೇ ಇದ್ರೆ ಪುಸ್ತಕ ಸಂಸ್ಕೃತಿ ಕೀಳ, ಅಥವಾ ಹರಿಹರ ಪ್ರಿಯ ಸುಳ್ಳು ಮಾತಾಡ್ತಾ ಇದ್ದಾನೆ ಅಂತ ಒಬ್ಬ ಅನ್ಲಿಲ್ವಲ್ಲ ಇದುವರೆಗೂ. ಅಲ್ಲ, ನಿಮ್ಮ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಸುಳ್ಳು ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಆದ್ರೆ ಹರಿಹರ ಪ್ರಿಯನ ವಿರುದ್ಧ ಮಾತಾಡ್ಬೋದು ಅಷ್ಟೇ ಒಳೊಳಗೇನೆ. ನಿಮ್ಮ ವಿರುದ್ಧ ಜಯಿಸಕ್ಕಾಗತ್ತಾ? ಅದು ಹೇಗ್ರಿ, ನಾನು ಅದು ಕೊನೆನಾ? ಅವನು ಏನೋ ಯಾರೋ ಅಲ್ಲ, ನಾನು ಹುಟ್ಟಿದ ಹಬ್ಬಕ್ಕೆ ಒಬ್ಬ ಈ ನಾಡಿನ ಒಬ್ಬ ಪ್ರಮುಖ, ನನಗಿಂತ ಚಿಕ್ಕವನಿರಬಹುದು, ಹೆಸರು, ಕೀರ್ತಿ, ದುಡಿಮೆ ಎಲ್ಲದರಲ್ಲೂ ಡಾಕ್ಟರ್ ಕೆ ಸತ್ಯನಾರಾಯಣ ಅವರು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯಾಗಿದ್ದವರು. ಅವರು ನನಗೊಂದು ವಿಶ್ ಮಾಡಿದ್ರು, ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು, ನೀವು ಹಿರಿಯರು ಅಂತ. ಯಾವನು ಹಂಪೆ ಯೂನಿವರ್ಸಿಟಿಯವನು ಅವ್ರಿಗೆ ಫೋನ್ ಮಾಡಿ, ನೀವು ಇಷ್ಟು ದೊಡ್ಡ ಲೇಖಕರು, ಅವರಿಗೆ ಶುಭಾಶಯ ಕೋರಬಹುದಾ ಅನ್ನುವಂತಹ ಯಾವ ಶಬ್ದದಲ್ಲಿ ಬೈಲಿರಿ ಇದನ್ನ. ಯಾವ್ದು ಹೇಳಿದ್ರು ಆ ಬೈಗಳ ಅನ್ನೋದು ಒಂದು ಜಾತಿ ಇರುತ್ತೆ, ಹೌದು, ಗೊತ್ತಾಯ್ತಾ? ಆದ್ದರಿಂದ ನಾನು ಬೈಗಳ ಬಳಸೋದಿಲ್ಲ, ಬೇಡ, ನೋವಾಗ್ತದೆ. ಇಷ್ಟು ಅಮಾನವೀಯವಾಗಿ, ಗೊತ್ತಾಯ್ತಾ? ನಿಮ್ಮ ಮನೇಲಿ ನಿಮ್ಮ ಮಗು ಹುಟ್ಟಿದ ಹಬ್ಬ ಮಾಡಿಕೊಂಡ್ರೆ ನನಗೇನ್ರಿ ಬಂತು? ಅವನು ಹುಟ್ಟಿದ ಹಬ್ಬವನ್ನೂ ಮಾಡುತ್ತಾನೆ, ಇನ್ನೇನು ಮಾಡಬೇಕಾಯಿತು? ಅಲ್ಲ, ಅವನ ಸಮಾಧಿನೋ ಅದೆಂತಂದ್ರೆ ತರ್ಪಣ ಮಾಡಬೇಕಾಯ್ತು ಮಗುಗೆ. ತನ್ನ ಮಗುವೆ, ತನ್ನ ಹೆಂಡತಿಗೆ, ತನ್ನ ತಂದೆ ತಾಯಿಗೆ ಅವನು ಏನೋ ಹುಟ್ಟಿದ ಹಬ್ಬ ಮಾಡಿ ನಮಸ್ಕಾರ ಮಾಡ್ಕೊತಾನ್ರಿ. ಆತ ಸತ್ಯನಾರಾಯಣ ನಾನು ಅವ್ರಿಗೆ ಎಷ್ಟೋ ತಿಳುವಳಿಕೆ ಹೇಳಿದ್ದೀನಿ, ನನ್ನ ಬಗ್ಗೆ ಬಹಳ ಬರೆದಿದ್ದಾರೆ. ಅವ್ರಿಗೆ ಯಾವತ್ತೋ ಗೌರವ ಡಾಕ್ಟರೇಟ್ ಕೊಡಬೇಕಾಗಿತ್ತು ಅಂತ ಅವರೇ ಬರೆದಿರೋದು, ಅವ್ರಿಗೆ ಬಂದಿದೆ ಬೆಂಗಳೂರು ಯೂನಿವರ್ಸಿಟಿಯಿಂದ. ಅದು ಬೇರೆ. ನೀವು ನನ್ನ ಶುಭಾಶಯ ಕೋರಿದ್ರು ಈಗ ಸುಧೀಂದ್ರ ಅವರು ಇದನ್ನ ರಿಲೇ ಮಾಡಲಿ, ನೋಡಿ ನಿಮ್ಮನ್ನ ಜೈಲಿಗೆ ಹಾಕಿಸ್ಬಿಡ್ತಾರೆ. ಇಲ್ಲಿ ಬಿಡಿ, ಅದೊಂದು ನೋಡಿಲ್ಲ ನಾನು, ಜೈಲೊಂದು ನೋಡಿಲ್ಲ, ನೋಡ್ಕೊಂಡ್ಬಂದ್ಬಿಡ್ತೀನಿ ನಿಮ್ಮಿಂದಲ್ಲ. ನನಗೇನು ತೊಂದರೆ ಇಲ್ಲ. ಹೋಗಿ ಎಲ್ಲರನ್ನೂ ಬಿಟ್ಟು ನೀವು ಆ ಮನುಷ್ಯನ ಯಾಕೆ ಇಂಟರ್ವ್ಯೂ ಮಾಡಿದ್ರಿ? ಉತ್ತರ ಕೊಡ್ಬೇಕಾಗ್ತದೆ ನೀವು ಕೋರ್ಟಲ್ಲಿ. ನೀವು ಅವಾಗಲೇ ಹೇಳಿದ್ರಿ, ನಿಮ್ಮನ್ನು 2ನೇ ಸಾಹಿತ್ಯ ಸಮ್ಮೇಳನದ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು ಮಾಡಿದಾಗಲೇ ಏನಾಯಿತು ಅನ್ನೋದು ನಿಮ್ಗೆ ಗೊತ್ತಿದೆ. ಇರಲಿ, ನೀವು ಇನ್ನು ರಾಜ್ಯ ಸಮ್ಮೇಳನದ ಅಧ್ಯಕ್ಷ ಆಗಬೇಕಂತ ಎಲ್ಲ ಅರ್ಹತೆಗಳು ಇದೆ. ಮಧ್ಯದಲ್ಲಿ ಒಂದು ಮಾತಾಡ್ತಾ ಹೇಳಿದ್ರಿ, ಈ ನಾಡೋಜ ಬಳಕೆಗಳನ್ನು ಮಾಡ್ತಾರೆ ಅಂತೇಳಿ ಅಂತ. ಯಾಕೆ ನಾಡೋಜ ಬಳಸಬಾರ್ದ? ಕೊಟ್ಟಿರ್ತಕ್ಕಂಥ ಯಾಕೆ? ಏನು ನಾಡೋಜದ ಅಲ್ಲ, ನಾಡೋಜದ ಬಗ್ಗೆ ಏನದು? ಸುಧೀಂದ್ರ ಅವರೇ ನಿಮಗೂ ಕೊಡಬಹುದು. ಹಾಗೆ ನಮಗೆ ಯಾರು ಒಂದು ಪ್ರಶಸ್ತಿ ಕೊಟ್ರೆ ಅವ್ರನ್ನ ಅಂತ ಇಲ್ಲ, ಕೊಟ್ಟವ್ರನ್ನ ಅಂತ ಇಲ್ಲ, ಇವ್ರ ಅಯೋಗ್ಯ ಅಂತ ಇಲ್ಲ. ಅದು ನಿನಗೆ ಕೊಟ್ಟಿರೋದು ಗೌರವ, ನೀವು ಕರಿತೀರಿ ಆತನ್ನ, ಹಾಗೆ ಬಳಸ್ಬೇಕು. ಪದ್ಮಶ್ರೀ ಕೊಟ್ರೆ, ಭಾರತ ರತ್ನ ಕೊಟ್ಟೆ, ಕರ್ನಾಟಕ ರತ್ನ ಕೊಟ್ಟೆ, ಯಾವ ಪ್ರಶಸ್ತಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ರಿ, ನಾನು ಕೇಳಲ್ಲ. ನಾವು ಬಳಸಬಾರದು. ನಾವು ಯಾರು, ನೀವಾಗ್ಲಿ ನಾನಾಗ್ಲಿ ಶ್ರೀ ಸುಧೀಂದ್ರ ಕುಮಾರ್ ಅಂತ ಸೈನ್ ಮಾಡ್ತೀರೇನ್ರಿ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಮಾಡೋದಿಲ್ಲ? ನಿಮ್ಗೆ ಬರೆಯೋದೇ ಇಲ್ವಾ? ಬೇರೆಯವ್ರು ಅನ್ಬೇಕ್ರಿ, ನಾನು ಶ್ರೀನೋ ಶ್ರೀಮತಿನೋ ಮಂಗಳಮುಖಿನೋ ಏನು ನೀವು ಅನ್ಬೇಕು, ನಾವೇ ಬರ್ಕೊಂಬಿಡ. ಅಷ್ಟು ತಿಳುವಳಿಕೆ ಇಲ್ದಿರೋ ಮನುಷ್ಯ ನೀನು. ಭಾರತದ ಒಬ್ಬ ದೂರದರ್ಶನದ ಮಹಾಪ್ರಧಾನಿಯಾಗಿ ಅದೆಂಥದೊಬ್ಬ ವ್ಯವಸ್ಥಾಪಕನಾಗಿ ತಂದ್ರಲ್ಲ, ನಾಚಿಕೆಗೇಡಿನ ವಿಷಯ. ಯಾರು ಕುವೆಂಪು ಆಗಲಿ, ಕಾರಂತರಾಗಲಿ, ಪದ್ಮಭೂಷಣ, ಪದ್ಮವಿಭೂಷಣ ಕುವೆಂಪು, ಪದ್ಮಭೂಷಣ ಶಿವರಾಮ ಕಾರಂತ, ಪದ್ಮಭೂಷಣ ಆದ್ಯ ರಂಗಾಚಾರ್ಯ ಅಂತ ಎಲ್ಲಾದರೂ ಬರೆದಿದ್ರೆ ಅವ್ರು ಹೇಳ್ದವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಡ್ತೀನಿ ನಾವು. ಒಂಥರ ಸ್ವಪ್ರತಿಷ್ಠೆ ಇದೆ. ಅಲ್ಲ, ಅದು ಕಾನೂನಲ್ಲೂ ಇದೆ, ಬಳಸಬಾರದು ಇದೆ. ಹೌದು ಹೌದು. ಈ ಮನುಷ್ಯ ವೋಟರ್ ಲಿಸ್ಟ್ ಅಲ್ಲೇ ಹಾಕೊಂಡ್ಬಿಟ್ಟಿದಾನಲ್ರಿ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನೀನು ಆಯ್ತಪ್ಪ, ನಿನಗೆ ಹೆಚ್ಚು ಬಹುಮತದಿಂದ ಗೆದ್ದಿದ್ದೀಯ, ನಾವು ತಲೆ ಬಾಗ್ತೀನಿ, ನಾನು ಬಾಗ್ತೀನಿ. ನಿನಗೆ ಜನ ಬೆಂಬಲ ಇದೆ, ಜನ ಬೆಂಬಲ ಇರೋದು ನೀನು ಅಧ್ಯಕ್ಷ ಆಗಬೇಕು ಅಂತ, ನಾಡೋಜಕ್ಕಲ್ಲ. ನೀನು ಮಹೇಶ್ ಜೋಶಿಯೇ, ಅದಕ್ಕೆ ಮೀರಲ್ಲ ನೀನು.
ನಾನು ಹರಿಹರ ಪ್ರಿಯನೇ, ನನಗೇನು ಬಂದರೂ ನಾನು ಹರಿಹರ ಪ್ರಿಯನೇ. ಅರ್ಥ ಐತೆ? ಅದು ನಾಚಿಕೆಗೇಡಿನ ವಿಷಯ. ಅವರು ಅದನ್ನು ಸೂಚಿಸಬೇಕಾಗಿತ್ತು, ಯೂನಿವರ್ಸಿಟಿಯವರು ಹಾಗೆ ಬಳಸಬಾರದು ಅಂತ ಹೇಳಬೇಕಾಗಿತ್ತು. ಅವರು ಯಾವ್ಯಾವ ಆಮಿಷಕ್ಕೊಳಗಾಗಿ ಇಂಥ ಮಹಾನುಭಾವರಿಗೆ ಎಷ್ಟು ಜನಕ್ಕೆ ಅಲ್ಲಿ ಕೊಟ್ಟಿರೋರೆಲ್ಲ ನನ್ನ ಪ್ರಕಾರ ಮೊದಲನೇ ಒಂದು ಇಬ್ಬರು ಬಿಟ್ಬಿಟ್ರೆ, ಗೊತ್ತಾಯ್ತೆ, ಇಬ್ಬರು ಬಿಟ್ಬಿಟ್ರೆ ಒಂದಿಬ್ಬರು ದೊಡ್ಡವ್ರನ್ನ, ಈ ಮಿಕ್ಕವರೆಲ್ಲರೂ ಕೂಡ ಅದನ್ನು ಅಪ್ಪಿ ಮುದ್ದಾಡಿ ಬಾಚಿ ಕೊಂಡುಕೊಂಡು ಇನ್ನೇನೇನಿದೆ ಶಬ್ದಗಳು ಎಲ್ಲ ಮಾಡಿಯೇ ತಗೊಂಡಿರೋದು. ಇನ್ನು ಕೆಲವೇ ದಿನದಲ್ಲಿ ನಾಡೋಜ ಅನ್ನೋದು ಅದಕ್ಕೆ ಅರ್ಥವೇ ಇಲ್ಲ. ಆ ಪಂಪನ ಆ ಶಬ್ದಕ್ಕೆ ಅರ್ಥವೇ ಇಲ್ಲದೆ ಆಗೋಗಿದೆ. ಏನು ಬೇಜಾರು ಮಾಡ್ಕೊಂಬೇಡಿ. ಈಗ ನಿಮ್ಗೆ ಗೊತ್ತಲ್ಲ, ಡಾಕ್ಟ್ರ್ ಅಂತ ಪೇಷಂಟ್ಗಳಿಗಿಂತ ಡಾಕ್ಟ್ರ್ ಜಾಸ್ತಿ ಇದ್ದಾರೆ ಅಷ್ಟೇ. ಹಾಗೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಏನಿಲ್ಲ ನನ್ನ ಪ್ರಕಾರ. ಆಯ್ತಪ್ಪ, ಸಂತೋಷ. ಈಗ ನಾನು ಅದಕ್ಕೆ ಒಂದು ಕ್ರಿಯೆ ಕೊಟ್ಟಿದ್ದೆ. ಒಂದು ಮಗುವಿಗೆ, ನಾವು ಹೆಣ್ಣು ಮಗುವಿಗೆ ಪದ್ಮಶ್ರೀ ಅಂತ ಹೇಳ್ತೀವಿ. ಒಂದು ಹೆಣ್ಣು ಮಗುವಿಗೆ ಪದ್ಮಶ್ರೀ ಕೊಟ್ಟಿದ್ದಾರಾ? ಹಾಗೆ ಇವರು ಹುಟ್ಟುವಾಗ್ಲೇ ಇವರು ಅಪ್ಪದಿರು ಹೌದಿರು ನಾಡೋಜ ಅಂತ ಇಟ್ಬಿಟ್ಟವ್ರೆ. ಅದು ನಿಜವಾದ ಹೆಸರು ಅವ್ರದ್ದು. ನಾಡೋಜ ಮಹೇಶ್ ಜೋಶಿ ಅನ್ನೋದು ಟೈಟ್ಲು. ಹೌದು, ನಾಡೋಜ ಅನ್ನೋದು. ನಾಡೋಜ ಮನುಬಳೆಗಾರ ಅನ್ನೋದು ವಿಶೇಷಣ. ನಾಡೋಜ ಅನ್ನೋದು ಅವ್ರ ಹೆಸರು. ನಾವು ಕರಿಬೇಕಾದ್ರೆ ನಾಡೋಜ ಬರಲ್ಲ ಇಲ್ಲಿ ಅನ್ಬೇಕು ಊರಲ್ಲಿ. ಆಗಬಾರ್ದಾಗಿತ್ತು, ಇಷ್ಟು ಚೀಪ್ ಲೆವೆಲ್ಗೆ ಅದನ್ನು ತರಬಾರ್ದಾಗಿತ್ತು. ಅದು ಯಾರು ಪುಣ್ಯಾತ್ಮನೋ ಅದನ್ನು ಇಟ್ಟರೋ ಗೊತ್ತಿಲ್ಲ, ಆ ಶಬ್ದನ ವಾಪಸ್ ತೊಗೊಂಡ್ಬಿಡೋದು ಒಳ್ಳೇದು. ಈಗ